ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಶಾಲಾಡಳಿತ ಮಂಡಳಿಯ ಯಶವಂತ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಏನು ಹೇಳೋಣ ಸರ್, ಈಗ ಏನು ಹೇಳೋಣ, ನಮ್ಮ ಪ್ರಾಬ್ಲಮ್ ಅನ್ನುವಂತ ಪರಿಸ್ಥಿತಿ ನಿಮ್ಗೆ ಬಂದಿದೆ, ಏನು ಹೇಳ್ತೀರಿ ಸರ್? ತಾವೇ ಹೇಳ್ಬೇಕೀಗ. ಹೌದು ಸರ್, ನಾವು ಲಾಸ್ಟ್ ಟೈಮ್ ಸಹ ಪ್ರತಿಭಟನೆ ಎಲ್ಲ ಮಾಡಿದ್ವಿ. ನಾವು ಕೂಡ ಮಾತನಾಡಿದ್ವಿಲ್ಲ ಸರ್ ಇದೇ ವಾಹಿನಿಯಲ್ಲಿ. ನೀವು ಸಹ ನಮ್ಮ ಒಟ್ಟಿಗೆ ಕೈ ಜೋಡಿಸಿ. ಖಂಡಿತ. ಹಾ, ಹಾಗೆ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಸಮಸ್ಯೆ ಇದೆಲ್ಲ, ಹಾಗೆ ಶಿಕ್ಷಕರು ಬೇಕಂತ ಹೇಳಿ ನಾವು ಇವತ್ತು BO ಆಫೀಸಿಗೆ ಹೋಗಿದ್ದೆ. ಸರ್ ಕೊಡ್ತಾ ಇಲ್ವಲ್ಲ ಸರ್? ಹೌದು. ಏನ್ ಹೇಳ್ತೀರಿ ಹೋರಾಟ? ನಾವು ಮಕ್ಕಳನ್ನು ಕರ್ಕೊಂಡು ಬಂದಿದ್ದು ಸರ್. ಅಲ್ಲ, ಸಮಸ್ಯೆಗಳು ಆಗ್ತಿರೋದು ಮಕ್ಕಳಿಗೆ, ಮಕ್ಕಳನ್ನ ಕರ್ಕೊಂಡು ಬರೀ ಯಾರು ಕರ್ಕೊಂಡ್ ಬರ್ತಾರೆ ಹೇಳಿ? ಹೌದು, ನೋಡಿದ್ದು. ಹೌದು. ಹಾಗೆ ಇವಾಗ ಹೇಳಿದ್ದಾರೆ 2 ದಿವಸದಲ್ಲಿ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಶಿಕ್ಷಕಿಯನ್ನು ಕೊಡ್ತೀವಿ ಅಂತ. ಏನ್ ಸರ್ ಕೋಳಿ ಮರಿ ಕೊಡ್ತಾರ ಹೆಂಗೆ ಇವ್ರ ಕತೆ? 2 ದಿವಸದಲ್ಲಿ ಕೊಡ್ತೀವಿ, 3 ದಿವಸದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ? ಅಲ್ಲ, ಇವಾಗ BO ಚೇಂಜ್ ಆದ್ರಲ್ಲ ಶಿಕ್ಷಣಾಧಿಕಾರಿ, ಹಾಗೆ ಇವರ ಮೇಲೆ ಒಂದು ಭರವಸೆ ಉಂಟು. ಭರವಸೆ ಸರಿ ಸರ್, ಭರವಸೆ ಕೊಡುವಂತದ್ದು ತುಂಬಾ ಈಸಿ ಸರ್. ನಾನು ಕೊಟ್ಟು ಬಿಡ್ತೇನೆ, ಈಗ ಒಂದು 4 ಮಂದಿ ಶಿಕ್ಷಕರನ್ನ ಕಳಿಸಿ ಕೊಡ್ತೇನೆ, ನಾನು ಹೇಳಿ ಬಿಡ್ತೇನೆ ಆರಾಮವಾಗಿ. ಹೌದಾ? ಹೌದು. ಬರ್ತಾರ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ ಸರ್ ಇಲ್ಲಿ? ಹೌದು. ಬರದಿದ್ರೆ ಏನ್ ಮಾಡ್ತೀರಿ? ಹೋರಾಟವನ್ನ ಹೇಗ್ ಮುಂದುವರಿಸ್ತೀರಿ? ಈಗ ಅವರು ಹೇಳಿದಾರಲ್ಲ, ನೀವು ಇಲ್ಲದಿದ್ರೆ ವಾಪಸ್, ನಾವು ಕೊಡ್ಲಿಲ್ಲ ಅಂದ್ರೆ ವಾಪಸ್ ಬಂದು ಕೇಳಿ ಅಂತ ಹೇಳಿದ್ದಾರೆ. ಇನ್ನು ಮಕ್ಕಳನ್ನ ಕರ್ಕೊಂಡು ಬಂದು ಮತ್ತೆ ಪ್ರತಿಭಟನೆ ಮಾಡಿ ಅಂತ. ಇನ್ನು ಕೇಳ್ಬೇಕಾಗುತ್ತೆ ಸರ್. ಹೇಗೆ ಅಂತ ಹೇಳಿದ್ರೆ ನಮ್ಗೇನು ಬೇರೆ ಕೆಲಸ ಇಲ್ವಾ? ಇಲ್ಲಿ ಬಂದು ಹೋರಾಟವನ್ನ ಮಾಡುವಂತದ್ದೇ ಕೆಲಸವ? ನಮಗೂ ಜವಾಬ್ದಾರಿಗಳಿದೆ, ನಮಗೂ ಫ್ಯಾಮಿಲಿ ಅನ್ನುವಂಥದ್ದು ಇದೆ. ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ಬೇಕಾಗುತ್ತೆ ನೀವು ಮುಂದಿನ ದಿನಗಳಲ್ಲಿ ಇನ್ನು. ಹೌದು ಅಲ್ವಾ? ಹೌದು. ಇವ್ರ ಹತ್ರ ಕೇಳಿ ಕೇಳಿ ಈ ರಾಜಕಾರಣಿಗಳಾದ್ರೂ ಆಗ್ಬಹುದು, ಇವರಲ್ಲ ಅನ್ನುವಂಥದ್ದು ಆಗಿದೆಲ್ಲ ಸರ್. ಇಲಾಖೆ ಅಧಿಕಾರಿಗಳ ಬಗ್ಗೆ ಈಗ ಬೇಸರ ಮೂಡಿಸುತ್ತೆ ಅಲ್ವಾ? ಅಲ್ಲ, ಸರ್ಕಾರ ಇದಕ್ಕೆ ಸ್ವಲ್ಪ ಇದ್ ಮಾಡ್ಬೇಕು ಬ್ರದರ್, ಯಾಕಂದ್ರೆ ಸರ್ಕಾರನೇ ಈ ರೀತಿ ಮಾಡಿದೆ, ಇಲಾಖೆ ಸಹ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. 95ಕ್ಕಿಂತಲೂ ಮಿಕ್ಕಿ ಮಕ್ಕಳು, ಆ ಶಾಲೆಯ ದಾಖಲೆ ಪತ್ರಗಳ ಸಮಸ್ಯೆ, ಹೌದು, 70 ವರ್ಷಗಳ ಇತಿಹಾಸ ಎಲ್ಲ ಇನ್ನೂ ಸಹ ರೆಕಾರ್ಡ್ ಆಗಿಲ್ಲ ಶಾಲೆಗೆ, ಯಾವುದೇ ಇದು ಇಲ್ಲ ದಾಖಲೆ. ಸರ್, ಈಗ ಆ ಸ್ಥಳಕ್ಕೆ ನಾನು ಅಂದ್ರೆ ಗಮನಿಸಿದ್ದೇನೆ, STMC ಸಮನ್ವಯ ಕೇಂದ್ರ ವೇದಿಕೆ ರಾಜ್ಯ ಸಂಚಾಲಕರಾಗಿರುವಂತಹ ಮೊಯ್ದೀನ್ ಕುಟ್ಟಿ ಅವರು ಕೂಡ ಬಂದಿದ್ರು ಅಂತ ಹೇಳಿ. ಹೌದು. ಈಗ ಅವ್ರ ಜೊತೆಗೆ ಮಾತನಾಡಿದ್ರ, ಏನ್ ಹೇಳ್ತಾರೆ? ಸಮಸ್ಯೆಗೆ ದಾರಿ ಹೇಗೆ, ಏನ್ ಹೇಳ್ತಾರೆ ಅವರು? ಅದೇ ಅವರು ಮಾತನಾಡಿದ್ರು, ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಇದ್ದೀವಿ ಅಂತ. ಮತ್ತೆ ಅದೇ ನಮ್ಗೆ ಬೇರೆ ಶಾಲೆ ನೋಡಿ 40 ಮಕ್ಕಳಿದ್ರೆ 4 ಶಿಕ್ಷಕರನ್ನು ಕೊಡ್ತಾರೆ, ನಮ್ಗೆ 95 ಮಕ್ಕಳು ಶಿಕ್ಷಕರನ್ನು ನಿಯೋಜಿಸುದಿಲ್ಲ. ಇದು ನೋಡಿದ್ರೆ ಇಲಾಖೆಯಲ್ಲಿ ತಾರತಮ್ಯ ಮಾಡಿದಾಗೆ ಆಗಿ. ಇಲ್ಲಿ ಇಲಾಖೆ ಒಂದು ಕಡೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸರ್ಕಾರದ ನಿರ್ಲಕ್ಷ್ಯವೇ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಟೈಟ್ ಆದ್ರೆ ಇಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ. ಹೌದು, ಸರ್ಕಾರನೇ. ಈಗ ಪಕ್ಷ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಸರ್. ಪಕ್ಷದ ಬಗ್ಗೆ ನಮ್ಗೆ ತಕರಾರಿಲ್ಲ, ಪಕ್ಷಗಳು ಬರ್ತವೆ ಒಂದಾದ್ಮೇಲೆ, BJP ಅಥವಾ ಕಾಂಗ್ರೆಸ್, JDS ಏನೋ ಬರ್ತಾ ಇರ್ತವೆ. ಆದ್ರೆ ಅವರ ಆಡಳಿತ ಅವಧಿಯಲ್ಲಿ ಮಾಡಬೇಕಾದಂತ ಕೆಲಸಗಳನ್ನ ಮಾಡ್ಬೇಕಲ್ಲ ಸರ್. ಹೌದು. ನಾಳೆ ನಮ್ಮ ಮಕ್ಕಳು ನಾಳೆ ಏನಾದ್ರು ಕಲ್ತು ಅಥವಾ ಏನಾದ್ರು ಉದ್ಯೋಗವನ್ನ ಮಾಡಿದ್ರೆ ನಮ್ಮ ಏಜ್ ನ ಸಂದರ್ಭಕ್ಕೆ ನಮ್ಗೇನು ಉಪಯೋಗ ಆಗುತ್ತೆ. ನಾವು ಮಕ್ಕಳನ್ನ ಸಾಕುವಂಥದ್ದು, ಅವರಿಗೆ ಶಿಕ್ಷಣ ಕೊಡುವಂಥದ್ದು ಅದಕ್ಕೆ ಅಲ್ವಾ ಸರ್? ಹೌದು, ಬಡ ಮಕ್ಕಳಿಗೆಲ್ಲ ಪ್ರಯೋಜನ ಆಗುತ್ತಲ್ಲ ಮುಂದಿನ ವರ್ಷಕ್ಕೆ, ಮುಂದಿನ. ನಿಜ. ಇಲ್ಲಿ ನೋಡಿ, ಕೆಲವೊಂದು ಕಡೆ ರೂಲ್ಸ್ ಇದೆ, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕು ಅಂತೇಳಿ. ಇಲ್ಲಿ ಸರ್ಕಾರಿ ಶಾಲೆಯಲ್ಲೇ ಕಲಿಯುವುದಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆಲ್ಲ ಹೋಗ್ಬೇಕು ಸರ್ ಮಕ್ಕಳು? ಅದು ಸರ್ಕಾರನೇ ಇದು ಕಾನೂನು ಮಾಡ್ಬೇಕು. ಸರ್ಕಾರಿ ಕಲಿತ ಶಾಲೆಗೆ 1ರಿಂದ 10ನೇ ತರಗತಿವರೆಗೆ ಕಲಿತ ಮಕ್ಕಳಿಗೆ ಕಲ್ತ್ರೆ ಮಾತ್ರ ಈ ಸರ್ಕಾರಿ ಉದ್ಯೋಗ ಅಂತ ಕಾನೂನು ತೊಂದರೆ ಆಗುತ್ತೆ. ಸಚಿವರುಗಳು ಮಾಡಲ್ಲ ಸರ್, ಮುಖ್ಯಮಂತ್ರಿಗಳು ಮಾಡಲ್ಲ ಸರ್. ಯಾಕಂತ ಹೇಳಿದ್ರೆ ಅವರ ಶಿಕ್ಷಣ ಸಂಸ್ಥೆಗಳು ಬೇಕಾದಷ್ಟು ಇವೆ ಸರ್ ಇಲ್ಲಿ. ನಮ್ಮ ಜಿಲ್ಲೆಯಲ್ಲಿ ತುಂಬಾ ಇದೆ, ತಾವು ಗಮನಿಸಬಹುದು. ಯಾರ್ಯಾರು ಅಂತ ಹೇಳಲ್ಲ, ಮಾಧ್ಯಮಗಳನ್ನ ಗಮನಿಸಿ ಅಥವಾ ಯಾರಾದ್ರೂ ಅದರ ಬಗ್ಗೆ ಸ್ಟೋರಿಯನ್ನ ಮಾಡಿರ್ತಾರೆ. ನಮ್ಮ ಹಿರಿಯ ಪತ್ರಕರ್ತರೊಬ್ರು ಸ್ಯಾಟಲೈಟ್ ಚಾನೆಲ್ನ ನಿರೂಪಕರೊಬ್ರು ಮಾಡಿದ್ದಾರೆ, ಅದರ ಬಗ್ಗೆ ಒಂದು ಡಿಬೇಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ತಾವು ಗಮನಿಸಿಕೊಳ್ಳಿ. ಯಾರ್ಯಾರ ಕಾಲೇಜುಗಳು, ಯಾರ್ಯಾರ ಇನ್ಸ್ಟಿಟ್ಯೂಟ್ಗಳು ಇವೆ ಅನ್ನೋದನ್ನ ತಾವು ಗಮನಿಸಿಕೊಂಡೇ ಗೊತ್ತಾಗಿದೆ ಸರ್. ಬೇಕಾಗಿಲ್ಲ ಸರ್, ನಮ್ಮ ಮನೆ ಮಕ್ಕಳಲ್ಲ, ಅವರ ಮನೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಸರ್. ನಾಳೆ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಮುಖ್ಯಮಂತ್ರಿಗಳು ಬೇರೆ ಬೇರೆ ಏನೇನೋ ಆಗ್ತಾರೆ ಬಿಡಿ, ರಾಜಕೀಯಕ್ಕೂ ಬರ್ತಾರೆ, ಹಾಗೆಲ್ಲ ಹೀಗೆಲ್ಲ ಏನೋ ಇದೆ. ಅಲ್ಲ ನೋಡಿ, ಇವರು ಮಕ್ಕಳು ಕಡಿಮೆ ಇರುವ ಶಾಲೆಗೆಲ್ಲ ಟೀಚರ್ಸ್ ಎಲ್ಲ ಹಾಕಿದ್ದಾರೆ.
ಅದೇ ಮಕ್ಕಳು ಜಾಸ್ತಿ ಇರುವ ಶಾಲೆಯಲ್ಲೇ ಸಮಸ್ಯೆ ಇರೋದು ಇವಾಗ. ಸರ್ ಬೇಕಾಗಿಲ್ಲ ಸರ್, ಯಾಕೆ ಬೇಕಾಗಿಲ್ಲ ಅವರಿಗೆ ಅಂತ ಕೇಳಿ. ಸರ್ಕಾರಿ ಶಾಲೆ, ಅವ್ರ ಮಕ್ಕಳ ಶಾಲೆಗೆ ಹೋಗ್ತಾರೆ ಸರ್ಕಾರಿ ಶಾಲೆಗೆ. ನಿಮ್ಮ ಈಗ 70 ವರ್ಷಗಳ ಹಿಂದಿನ ಇತಿಹಾಸ, 95ಕ್ಕಿಂತ ಮಿಕ್ಕ ಅಂತ ಮಕ್ಕಳು, ಇಷ್ಟು ಒಳ್ಳೆಯ ಶಾಲೆ, ಶಾಲಾ ಆಡಳಿತ ಮಂಡಳಿ ಕೂಡ ತುಂಬಾ ಯೂನಿಟ್ ಆಗಿದೆ. ಅವ್ರಿಗೆ ಬೇಕಾಗಿಲ್ಲ, ಅವರ ಮಕ್ಕಳು ನಿಮ್ಮ ಶಾಲೆ ಬರ್ತಾ ಇಲ್ಲವಲ್ಲ ಸರ್. ಹೌದು. ಹ ಅವಶ್ಯಕತೆಗಳು ಇಲ್ಲ, ನಿಮ್ಮ ಬಗ್ಗೆ ಯೋಚನೆಗಳು ಬೇಕಾಗಿಲ್ಲ ಅವರಿಗೆ. ನೀವು ಮಕ್ಕಳನ್ನ ಶಾಲೆಗೆ ಕಳಿಸಿ ಅಥವಾ ಕಳಿಸದೇ ಇರಿ, ಬೇಕಾಗಿಲ್ಲ. ಹೌದು ಸರ್, ಈಗ ನಾನು ಪ್ರಮುಖವಾಗಿ ಕೇಳ್ತೇನೆ, ಈ ಭಾಗದ ಶಾಸಕರಿಗೆ ಪ್ರಮುಖವಾದ ಈ ವಿಚಾರಗಳು ಹೋಗ್ಬೇಕಾಗುತ್ತೆ. ಶಾಸಕರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಅವರ ಬಳಿಗೆ ಏನಾದ್ರು ಹೋಗಿ ಮನವಿಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಹೇಗೆ ಸರ್? ನಾವು ಅದೇ ಶಾಸಕರಿಗೆ ಮನವಿ ಮಾಡಿದ್ದೀವಿ, DP ಅವರಿಗೆ ಮತ್ತೆ DC ಅವರಿಗೆ ಮನವಿ ಮಾಡಿದ್ದೀವಿ, ಶಿಕ್ಷಣ ಸಚಿವರಿಗೆ, ಇವರು ಶಿಕ್ಷಣ ಸಚಿವರಿಗೆ ಓಕೆ ಎಲ್ಲ ಮನವಿ ಮಾಡಿದ್ರು, ಇವರು ರೆಸ್ಪಾನ್ಸ್ ಇಲ್ಲ. ಓಕೆ ಓಕೆ. ಈಗ ಇವತ್ತು ನೋಡಿ, ಅವರು ಸಹ ಕಾಲ್ ಮಾಡಿದ್ದಾರೆ, MLA ಶಾಸಕರು ಸಹ ಕಾಲ್ ಮಾಡಿದ್ದಾರೆ. ಆದ್ರೆ ಇವರು ಏನ್ ಮಾಡ್ತಾರಂತ ನೋಡ್ಬೇಕಷ್ಟೇ. ಶಿಕ್ಷಣ ಇಲಾಖೆಗಳಿಗೂ ಆ ಶಾಲೆಯ ಬಗ್ಗೆ ಕರುಣೆ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ ಅಂತ ಇತ್ತು. ಇಲ್ಲಿ ಸಂಬಂಧಪಟ್ಟವರು ಮಾತನಾಡ್ಬೇಕು, ಅವರು ಕೂಡ ಮಾತನಾಡ್ತಾ ಇಲ್ಲ. ಇವರು ಹೇಳ್ತಾರೆ ಸರ್ಕಾರಿ ಶಾಲೆ ಉಳಿಸ್ಬೇಕು, ಮಕ್ಕಳನ್ನು ಸೇರಿಸಿ ಅಂತ. ಈ ರೀತಿ ಮಾಡಿದ್ರೆ ಮಕ್ಕಳನ್ನು ಯಾರು ಸೇರಿಸ್ತಾರೆ? ಅಂದ್ರೆ ಮಕ್ಕಳ ಭವಿಷ್ಯತ್ತಿನ ಪ್ರಶ್ನೆ ತಂದೆ ತಾಯಿಗೆ ಇರುತ್ತಲ್ಲ ಯಶವಂತ್ ಅವರೇ. ಹೌದು. ನಾವು ಒಂದು ಶಾಲೆಗೆ ಮಕ್ಕಳನ್ನ ಕಳಿಸ್ತೇವೆ ಅಂತೇಳಿ ಒಳ್ಳೆ ಶಿಕ್ಷಣ ಸಿಗುತ್ತೆ, ಶಿಕ್ಷಕರಿದ್ದಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳಲ್ಲೂ ಇರ್ತವೆ, ನಮ್ಮ ಮಕ್ಕಳು ಒಂದು ಏನೋ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ಕಳಿಸಿ ಕೊಡ್ತೇವೆ. ಬೇರೆ ಕಡೆ ಕಳಿಸಿದ್ರೆ ತುಂಬಾ ಹಣ ಕೊಡ್ಬೇಕಾಗುತ್ತೆ, ನಾವು ಸಾಲ ಮಾಡ್ಬೇಕಾಗುತ್ತೆ ಅನ್ನುವಂತ ಕಾರಣಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕಲ್ತ್ರೆ ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಂತ ಎಷ್ಟೋ ಮಂದಿ ಕಲ್ತವ್ರು ಇದ್ದಾರೆ ಶಿಕ್ಷಕರು, ಅವ್ರನ್ನದು ನೇಮಕ ಮಾಡ್ಕೊಳ್ಬಹುದಲ್ಲ. ಹೌದು, ಅದು ಮಾಡ್ತಾ ಇಲ್ಲ. ಎಷ್ಟೋ ಮಂದಿ ಉದ್ಯೋಗ ಇಲ್ಲದೆ ಪಾಪ ನಿರುದ್ಯೋಗದಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು. ಅದು ಹತ್ತಿರ ಶಾಲೆ 1-2 ಕಿಲೋಮೀಟರ್ಗೆ ಒಂದು ಶಾಲೆ ಮಾಡಿದ್ದಾರೆ, ಅಲ್ಲಿಯೂ ಶಿಕ್ಷಕರಿಲ್ಲ, ಇಲ್ಲಿಯೂ ಇಲ್ಲ. ಇವರು ಮೊದಲು ಆತರ ಇರ್ಲಿಲ್ಲ. ಈಗ ಪ್ರಮುಖವಾಗಿ ನಾನು ಹೇಳುವಂತದ್ದು, ದೇವಸ್ಯ ಮುಡೂರು ಶಾಲೆ ಮಾತ್ರ ಅಲ್ಲ, ಇಂತಹ ಪರಿಸ್ಥಿತಿ ಎಲ್ಲೆಲ್ಲ ಇದೆಯೋ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲಿ ಪ್ರತಿಭಟನೆ ಮಾಡಬೇಕು, ಎಲ್ಲಿ ಹೋಗಿ ಬಿಸಿಯನ್ನು ಮುಟ್ಟಿಸ್ಬೇಕು ಅಲ್ಲೇ ಮುಟ್ಟಿಸ್ಬೇಕು ಸರ್. ಇದು ಹೌದು. ಈಗ ನಿಮ್ಮ ಶಾಲೆ ಸೇರಿ ಬೇರೆ ಎಲ್ಲ ಶಾಲೆಗಳು ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆಯೋ ಆ ಎಲ್ಲ ಶಾಲೆಗಳು ಒಟ್ಟಾಗ್ಬೇಕು. ಈ ಒಂದು ಇದಕ್ಕೂ ನಿಮ್ಮ ಈ ಶಾಲೆಗೂ ನ್ಯಾಯ ಸಿಗ್ಬೇಕು, ಇಂತಹ ಪರಿಸ್ಥಿತಿಯನ್ನು ಎದುರಿಸಿರುವಂತಹ ಇನ್ನಿತರ ಶಾಲೆಗಳಿಗೂ ನ್ಯಾಯ ಸಿಗ್ಬೇಕು. ಎಂತೆಂಥದ್ದೋ ಭಾಗ್ಯಗಳನ್ನು ಕೊಡುವಂತಹ ಸರ್ಕಾರಗಳು ಶಿಕ್ಷಕರ ಭಾಗ್ಯವನ್ನ ಯಾಕೆ ಘೋಷಣೆ ಮಾಡಲ್ಲ? ಹೌದು, ಆ ಶಿಕ್ಷಕರ ಭಾಗ್ಯ ಬೇಕಲ್ಲ. ಅವ್ರಿಗೆ ಬೇಕಾದ್ರೆ ಮಿನಿಸ್ಟರ್ಗೆಲ್ಲ ಕಾರು ಸೊತ್ತೆಲ್ಲ ಇದ್ ಮಾಡ್ತಾರೆ, ಇಲ್ಲಿ ಶಿಕ್ಷಕರಿಗೆ ಕೊಡ್ಲಿಕ್ಕೆ ಸಂಬಳ ಇಲ್ಲ. ಭಾಗ್ಯ ಲಕ್ಷ್ಮಿ ಅಂತೆ ಅಥವಾ ಫ್ರೀ ಬಸ್ ಅಂತೆ, ಆ ಜ್ಯೋತಿ ಅಂತೆ, ಈ ಜ್ಯೋತಿ ಅಂತೆ, ಯಾಕೆ ಬೇಕು ಸರ್ ಜ್ಯೋತಿಗಳೆಲ್ಲ? ಹೌದು, ಅದು ಮಕ್ಕಳಿಗೆ ಒಂದು ಶಿಕ್ಷಣ ಉಚಿತ ಕರೆಕ್ಟ್ ಆಗಿ ಮಾಡಿದ್ರೆ ಶಿಕ್ಷಕರನ್ನೆಲ್ಲ ನೇಮಿಸಿ ಈ ಸಮಸ್ಯೆ ಇರುವುದಿಲ್ಲ. ಸರ್, ನಾನು ಪ್ರಮುಖವಾಗಿ ಶಿಕ್ಷಕರ ಬಗ್ಗೆ ಈ ವಿಚಾರದ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೇನೆ ಸರ್. ನೀವು ಒಂದು ಹೇಳಿ, ನಿಮ್ಮ ಮನಪೂರ್ವಕವಾಗಿ ಹೇಳಿ, ನೀವು ಬಸ್ ನಲ್ಲಿ ಹಣ ಕೊಟ್ಟು ಯಾವತ್ತು ಹೋಗೇ ಇಲ್ವಾ ಸರ್? ಹೋಗಿದಿರ್ತಾನೆ. ಹೌದು. ಈ ಬೇರೆ ಬೇರೆ ಈಗ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಕೊಂಡು ಇದು ಮಾಡುವಂತ ಇದಕ್ಕೆ ಇರುತ್ತೆ, ಯೋಚನೆಗಳಿರ್ತವೆ. ಸೊ ಅಂದ್ರೆ ಈ ಯೋಜನೆಗಳನ್ನ ಕೊಡುವಂಥದ್ದು ಇದೆಲ್ಲ ಅವಶ್ಯಕತೆಗಳು ಇತ್ತ ಸರ್? ಇಲ್ಲ, ಮೊದಲು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಇವರು ಜಾಸ್ತಿ ಒತ್ತು ಕೊಡಬೇಕು. ಒಂದು ಹಿರಿಯರಿಗೆ, ಒಂದು ಶಿಕ್ಷಣಕ್ಕೆ, ಒಂದು ವೈದ್ಯಕೀಯಕ್ಕೆ, 3 ವಿಚಾರಗಳಿಗೆ ಕೊಟ್ಟಿದ್ರೆ ಆಗಿತ್ತಲ್ಲ ಸರ್ ಇದು? ಹೌದು. ಇದು ಯಾಕೆ ಮಾತನಾಡಲ್ಲ ಸರ್ ಇವರೆಲ್ಲ? ಯಾಕೆ ಇವರ ಕಣ್ಣಿಗೆ ಬರಲ್ಲ? ಈಗ ಪ್ರಮುಖವಾಗಿರುವಂತದ್ದು ಯಾವ ರೀತಿ ಹೋರಾಟವನ್ನ ಮಾಡ್ತೀವಿ? 4 ದಿನ ಏನು ಕೊನೆಗೆ ಏನು ಕೊಡದೆ ಕೋಳಿ ಮರಗಳನ್ನು ಕೊಟ್ರು ಸರ್ ಸಾಕೊಳ್ಳಿ ಮನೆಯಲ್ಲಿ ಅಂತ ಹೇಳಿ. ಏನ್ ಮಾಡ್ತೀರಿ ಈಗ ಮುಂದಕ್ಕೆ ಹೋರಾಟ ಅಂತ ಹೇಳಿ? ಹೌದು, ನೋಡಿ, ಇವರು ಮಕ್ಕಳಿಗೆ ಉಚಿತವಾಗಿ ಊಟ ಎಲ್ಲ ಕೊಡ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ಶಿಕ್ಷಕರನ್ನೇ ಕೊಡದೆ ಊಟ ಕೊಟ್ಟು ಏನು ಪ್ರಯೋಜನ? ಊಟ ಬೇಕು ಸರ್ ಹೊಟ್ಟೆಗೆ ಅಷ್ಟೇ, ಆದ್ರೆ ಭವಿಷ್ಯತ್ತಿಗೆ ಶಿಕ್ಷಣ ಬೇಕಲ್ವಾ ಸರ್ ಇಲ್ಲಿ? ಹೌದು, ಇವರು ಅದನ್ನೆಲ್ಲ ಫ್ರೀ ಆಗಿ ಕೊಡ್ತಾರೆ, ಆದ್ರೆ ಶಿಕ್ಷಕರನ್ನ ನೇಮಿಸ್ಬೇಕಲ್ಲ. ನಿಜ ಸರ್, ಯಾಕಂದ್ರೆ 4 ದಿವಸ ವೇಟ್ ಮಾಡಿ, ಯಾಕಂದ್ರೆ ನಿಮ್ಗೆ ತಾಳ್ಮೆ ತುಂಬಾ ಇದೆ ಸರ್, ತುಂಬಾ ತಾಳ್ಮೆ ಇದೆ. ನಿಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ದೇವಸ್ಯ ಮುಡೂರಿನ ಆಡಳಿತ ಮಂಡಳಿಗೆ ತುಂಬಾ ತಾಳ್ಮೆ ಇದೆ. ಯಾಕೆ ಹೇಳಿ? ಯಾಕಂತ ಹೇಳಿದ್ರೆ ಮನವಿಯನ್ನ ಕೊಟ್ರಿ, ಏನು ಪ್ರಯೋಜನ ಆಗಿಲ್ಲ, ಮತ್ತೆ ಮನವಿಯನ್ನ ಕೊಟ್ಟು ಹೋರಾಟಕ್ಕೆ ಹಿಡಿದಿದ್ದೀರಿ, ಅದು ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಕೊಂಡು. ತಾಳ್ಮೆ ತುಂಬಾ ಸರ್, ನಿಮ್ಮ ತಾಳ್ಮೆಗೆ ನಾನು ಮೆಚ್ಚಲೇಬೇಕಾಗುತ್ತೆ. ಆದ್ರೆ ಈ ತಾಳ್ಮೆ ತುಂಬಾ ಒಳ್ಳೇದಲ್ಲ ಸರ್. ತಾಳ್ಮೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅದು ಸ್ಫೋಟ ಆಗ್ಲೇಬೇಕಾಗತ್ತೆ. ಸೊ ಅದು ಶಿಕ್ಷಣ ವಿಚಾರಕ್ಕೆ ಬಂದ ಸ್ಫೋಟ ಆಗ್ಲೇಬೇಕಾಗುತ್ತೆ ಸರ್. ಮಾಡಿ ಹೋರಾಟವನ್ನ, ಏನಾಗುತ್ತೆ ನೋಡೋಣ. ಸೊ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಧ್ವನಿಯನ್ನ ಗುಡಿಸುವಂತ ಕೆಲಸವನ್ನ ಸೂಕ್ತವಾಗಿ ಯಾವತ್ತೂ ಕೂಡ ಮಾಡುತ್ತೆ. ಯಶವಂತ್ ಅವರೇ, ಧನ್ಯವಾದಗಳು ಸೂಕ್ತ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ.
ಅಂದದ ಮನೆಗೆ ಚಂದದ ಗೃಹೋಪಯೋಗಿ ವಸ್ತುಗಳ ಹುಡುಕಾಟದಲ್ಲಿದ್ದೀರಾ? ನಿಮ್ಮ ಕೈಯಲ್ಲಿರೋ ಬಜೆಟ್ಗೆ ಒಳ್ಳೆ ಕ್ವಾಲಿಟಿ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಿಮ್ಮೆಲ್ಲ ಕನಸುಗಳು ನನಸಾಗೋದು ಸೌತಡ್ಕ ಫರ್ನಿಚರ್ಸ್ ನಲ್ಲಿ ಮಾತ್ರ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೇಬಲ್, ಫ್ಯಾನ್, ಡೈನಿಂಗ್ ಟೇಬಲ್, ಆಫೀಸ್ ಚೇರ್ಸ್ ಅಂಡ್ ಟೇಬಲ್, ಸೋಫಾ, ಕಬೋರ್ಡ್, ಒಂದಲ್ಲ ಎರಡಲ್ಲ, ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ನಿಮ್ಮ ಬಜೆಟ್ಗೆ ನಿಮಗಿಷ್ಟವಾದ ವಸ್ತುಗಳನ್ನ ಇಲ್ಲಿಂದಾನೇ ತಗೋಬಹುದು. ಇದಿಷ್ಟು ಮಾತ್ರವಲ್ಲ, ನಿಮಗೆ ಬೇಕಾದ ವಸ್ತುಗಳನ್ನ ನಿಮಗೆ ಬೇಕಾದ ರೀತಿಯಲ್ಲೇ ಡಿಸೈನ್ ಕೂಡ ಇವರೇ ಮಾಡಿ ಕೊಡ್ತಾರೆ. ಅಂಡ್ EMI ಫೆಸಿಲಿಟಿ ಕೂಡ ಇದೆ. ಹಾಗಾದ್ರೆ ಇನ್ಯಾಕ್ ತಡ? ಸುಂದರ ಹಾಗೂ ಉತ್ತಮ ಗುಣಮಟ್ಟದ ಸ್ಟೈಲಿಶ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸೌತಡ್ಕ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಂಟ್ವಾಳ ಬೈಪಾಸ್. ಕಾಂಟ್ಯಾಕ್ಟ್ 9108929373, 9731679373.